ಜಗತ್ತಿನ ಅತ್ಯಂತ ಪಾಲಿಟ್ರೇಲ್ ಬಟ್ಟೆ ಅಂತ ಹೇಳಿದ್ರೆ ರೇಷ್ಮೆ ಹೆಸರು ಬಂದೇ ಬರುತ್ತೆ. ಸಾವಿರಾರು ವರ್ಷಗಳಿಂದ ನಮ್ಮನ್ನ ಮೋಡಿ ಮಾಡಿದೆ. ಆದ್ರೆ ಈ ನಯವಾದ ದಾರ ಒಂದು ಬೃಹತ್ ಉದ್ಯಮವಾಗಿ ಬೆಳೆದ ಕಥೆ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಆಶ್ಚರ್ಯಕರ. ಬನ್ನಿ, ಈ ಅದ್ಭುತ ಪಯಣವನ್ನ ಒಟ್ಟಿಗೆ ನೋಡೋಣ. ಮೊದಲಿಗೆ ಈ ಸಂಖ್ಯೆಯನ್ನೊಮ್ಮೆ ಗಮನಿಸಿ. ಇಡೀ ಜಗತ್ತಿನ ರೇಷ್ಮೆ ಉತ್ಪಾದನೆಯಲ್ಲಿ 80% ಪಾಲು ಚೀನಾದ್ದು. ಅಂದ್ರೆ ಪ್ರತಿ ವರ್ಷ 1,00,000 ಟನ್ಗಿಂತನೂ ಹೆಚ್ಚು. ಇದು ಬರೀ ಒಂದು ಅಂಕಿಅಂಶ ಅಷ್ಟೇ ಅಲ್ಲ, ಬದಲಿಗೆ ಶತಮಾನಗಳ ಜ್ಞಾನ ಮತ್ತು ಪರಿಶ್ರಮದ ಸಂಕೇತ. ಆದ್ರೆ ಇಷ್ಟೊಂದು ದೊಡ್ಡ ಉದ್ಯಮದ ಮೂಲ ಏನು ಗೊತ್ತಾ? ಲಕ್ಷಾಂತರ ಸಣ್ಣ ಹೊಟ್ಟೆಬಾಕ ರೇಷ್ಮೆ ಹುಳುಗಳು. ಹೌದು, ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಈ ಸಣ್ಣ ಜೀವಿಗಳೇ ಜಗತ್ತಿನ ಅತ್ಯಂತ ಬೆಲೆಬಾಳುವ ನೂಲನ್ನ ಸೃಷ್ಟಿ ಮಾಡೋದು. ಹಾಗಾದ್ರೆ ರೇಷ್ಮೆಯ ಮೂಲವಾದ ಈ ರೇಷ್ಮೆ ಹುಳುವಿನ ಜೀವನ ಚಕ್ರ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ಜೈವಿಕ ಅದ್ಭುತದ ಜೀವನದ ಒಂದೇ ಒಂದು ಉದ್ದೇಶ ಅಂದ್ರೆ ಅದು ರೇಷ್ಮೆಯನ್ನ ಸೃಷ್ಟಿ ಮಾಡೋದು. ಇದರ ಜೀವನ ಚಕ್ರದಲ್ಲಿ ಮುಖ್ಯವಾಗಿ 3 ಹಂತಗಳಿವೆ: ಮೊಟ್ಟೆ, ಲಾರ್ವಾ ಮತ್ತು ಗೂಡು. ರೈತರು ಇದೆಯಲ್ಲ, ಈ ಸಣ್ಣ ಮೊಟ್ಟೆಗಳನ್ನ ಬಹಳ ಜಾಗರೂಕತೆಯಿಂದ ಕಾಪಾಡ್ತಾರೆ. ಅವು ಮರಿಯಾಗೋಕೆ ಬೇಕಾದ ತಾಪಮಾನ ಮತ್ತು ತೇವಾಂಶವನ್ನ ತುಂಬಾನೇ ಕರಾರುವಾಗಾಗಿ ನಿಯಂತ್ರಿಸ್ತಾರೆ. ಈ ಮಾತು ಕೇಳೋಕೆ ಎಷ್ಟು ಅರ್ಥಪೂರ್ಣ ಅಲ್ವಾ? ರೇಷ್ಮೆ ಹುಳುಗಳು ನೋಡೋಕೆ ಸಾಮಾನ್ಯ ಕೀಟಗಳ ತರಾನೇ ಕಾಣಬಹುದು, ಆದ್ರೆ ಅವುಗಳ ಒಳಗಡೆ ಒಂದು ಅಮೂಲ್ಯವಾದ ಸಂಪತ್ತು ಅಂದ್ರೆ ರೇಷ್ಮೆ ಅಡಗಿರುತ್ತೆ. ಇನ್ನು ಲಾರ್ವಾ ಹಂತದಲ್ಲಿ ರೇಷ್ಮೆ ಹುಳುಗಳ ಹಸುವು ಇದೆಯಲ್ಲ, ಅದು ಅಸಾಧಾರಣ. ಅವು ತಮ್ಮ ಆರಂಭಿಕ ತೂಕಕ್ಕಿಂತ ಸುಮಾರು 50,000 ಪಟ್ಟು ಹೆಚ್ಚು ತಿನ್ನುತ್ತವೆ. ಈ ಅಗಾಧ ಬೆಳವಣಿಗೆಗೆ ಅಪಾರ ಪ್ರಮಾಣದ ಆಹಾರ ಬೇಕೇ ಬೇಕು. ಆ ಆಹಾರ ಬೇರೇನೂ ಅಲ್ಲ, ಹಿಪ್ಪುನೇರಳೆ ಎಲೆಗಳು. ಇದು ಬರೀ ಆಹಾರವಷ್ಟೇ ಅಲ್ಲ, ರೇಷ್ಮೆಯ ಗುಣಮಟ್ಟವನ್ನ ನಿರ್ಧರಿಸುವ ಪ್ರಮುಖ ಅಂಶ. ಇದೇ ಕಾರಣಕ್ಕೆ ಚೀನಾದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಹಿಪ್ಪುನೇರಳೆ ತೋಟಗಳನ್ನ ಬೆಳೆಸಲಾಗಿದೆ. ಇದು ರೇಷ್ಮೆ ಕೃಷಿಗೆ ಪೂರಕವಾದ ಮತ್ತೊಂದು ದೊಡ್ಡ ಉದ್ಯಮವೇ ಸರಿ. ಈಗ ರೇಷ್ಮೆ ಹುಳುಗಳಿಂದ ನಮ್ಮ ಗಮನವನ್ನ ಅವುಗಳನ್ನ ಪೋಷಿಸುವ ರೈತರ ಕಡೆಗೆ ತಿರುಗಿಸೋಣ. ಈ ಇಡೀ ಪ್ರಕ್ರಿಯೆಯ ಹಿಂದೆ ರೈತರ ಅಪಾರವಾದ ಕಾಳಜಿ ಮತ್ತು ಕೌಶಲ್ಯ ಎರಡೂ ಅಡಗಿದೆ. ರೇಷ್ಮೆ ಹುಳುಗಳನ್ನು ಬೆಳೆಸೋದು ಒಂದು ವಿಜ್ಞಾನ ಇದ್ದ ಹಾಗೆ. ತಾಪಮಾನ 20ರಿಂದ 28 ಡಿಗ್ರಿ ಸೆಲ್ಸಿಯಸ್ ಮತ್ತು ತೇವಾಂಶ 80ರಿಂದ 85% ನಡುವೆ ನಿಖರವಾಗಿರಬೇಕು. ಈ ಕಟ್ಟುನಿಟ್ಟಿನ ನಿಯಂತ್ರಣವೇ ಉತ್ತಮ ಗುಣಮಟ್ಟದ ರೇಷ್ಮೆ ಸಿಗೋಕೆ ಆಧಾರ. ಚೀನಾದ ರೈತರು ಉತ್ಪಾದಕತೆಯನ್ನ ಹೆಚ್ಚಿಸೋಕೆ ಹಳೆ ಮತ್ತು ಹೊಸ ತಂತ್ರಗಳನ್ನ ಹೇಗೆ ಸಂಯೋಜಿಸ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಸೋಂಕು ತಡೆಯೋಕೆ ಸಾಂಪ್ರದಾಯಿಕ ಸುಣ್ಣದ ಪುಡಿಯನ್ನ ಬಳಸಿದರೆ, ಇನ್ನೊಂದು ಕಡೆ ಆಹಾರ ನೀಡೋಕೆ ಆಧುನಿಕ ಸಾಧನಗಳನ್ನ ಬಳಸ್ತಾರೆ. ಇದೊಂದು ಅದ್ಭುತ ಸಂಗಮ ಅಲ್ವಾ? ಹಾಗಾದ್ರೆ ರೈತರ ಪಾತ್ರವಾದ್ರೂ ಏನು? ಅವರು ಸಣ್ಣದಾಗಿ ಕತ್ತರಿಸಿದ ಎಲೆಗಳನ್ನು ನೀಡುವುದು, ಸ್ವಚ್ಛತೆಯನ್ನ ಕಾಪಾಡುವುದು, ಗೂಡು ಕಟ್ಟೋಕೆ ಚೌಕಟ್ಟುಗಳನ್ನ ಒದಗಿಸುವುದು, ಹೀಗೆ ಕೊನೆಗೆ ಉತ್ತಮ ಗೂಡುಗಳನ್ನ ಆಯ್ಕೆ ಮಾಡುವವರೆಗೆ ಪ್ರತಿಯೊಂದು ಹಂತದಲ್ಲೂ ಅವರ ಶ್ರಮ ಎದ್ದು ಕಾಣುತ್ತೆ. ಸರಿ, ಈಗ ಫಾರ್ಮ್ನಿಂದ ನೇರವಾಗಿ ಫ್ಯಾಕ್ಟರಿಗೆ ಹೋಗೋಣ. ಇಲ್ಲಿ ಕಚ್ಚಾ ಗೂಡುಗಳನ್ನ ಬೃಹತ್ ಪ್ರಮಾಣದಲ್ಲಿ ಸಂಸ್ಕರಿಸಿ ಬಳಸಬಹುದಾದ ನೂಲನ್ನಾಗಿ ಪರಿವರ್ತಿಸಲಾಗುತ್ತೆ. ಕಾರ್ಖಾನೆಯಲ್ಲಿ ಮುಖ್ಯವಾಗಿ 3 ಹಂತಗಳಿರುತ್ತೆ. ಮೊದಲು ಗೂಡುಗಳನ್ನ ವಿಂಗಡಿಸಲಾಗುತ್ತೆ. ಆಮೇಲೆ ನೂಲನ್ನ ಮೃದುಗೊಳಿಸೋಕೆ ಮತ್ತು ಶುದ್ಧೀಕರಿಸೋಕೆ ಬಿಸಿ ನೀರಿನಲ್ಲಿ ಕುದಿಸಲಾಗುತ್ತೆ. ಕೊನೆಗೆ ಹಲವಾರು ಗೂಡುಗಳಿಂದ ಸೂಕ್ಷ್ಮ ನೂಲುಗಳನ್ನ ಎಳೆದು ಒಂದೇ ಬಲವಾದ ದಾರವನ್ನಾಗಿ ಮಾಡಲಾಗುತ್ತೆ. ಅಂದಹಾಗೆ ಒಂದೇ ಒಂದು ಗೂಡಿನಿಂದ ಎಷ್ಟು ಉದ್ದದ ನೂಲು ಸಿಗಬಹುದು ಅಂತ ಅಂದಾಜಿದೆಯಾ? ಸುಮಾರು 1000 ಮೀಟರ್. ಅಂದ್ರೆ ಒಂದೇ ಒಂದು ಸಣ್ಣ ಹುಳುವಿನಿಂದ ಸುಮಾರು 1 ಕಿಲೋಮೀಟರ್ ಉದ್ದದ ಅಖಂಡ ನೂಲು. ಇದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ರೇಷ್ಮೆ ನೂಲಿನ ವ್ಯಾಸ ಕೇವಲ 10 ಮೈಕ್ರೋಮೀಟರ್ಗಳು, ಅಂದ್ರೆ ನಮ್ಮ ಕೂದ್ಲಿಗಿಂತಲೂ ತೆಳುವಾದದ್ದು. ಆದ್ರೆ ಅದರ ಶಕ್ತಿಯನ್ನ ಅದೇ ತೂಕದ ಉಕ್ಕಿಗೆ ಹೋಲಿಸ್ಬೋದು. ಈ ಸೂಕ್ಷ್ಮತೆ ಮತ್ತು ಶಕ್ತಿಯ ಅಪರೂಪ ಸಂಯೋಜನೆಯೇ ರೇಷ್ಮೆಯನ್ನ ಇಷ್ಟು ವಿಶಿಷ್ಟವಾಗಿಸಿರೋದು. ರೇಷ್ಮೆ ಅಂದ್ರೆ ಕೇವಲ ಐಷಾರಾಮಿ ಬಟ್ಟೆಗಳಿಗೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡಿರ್ತೀವಿ. ಆದ್ರೆ ಅದರ ಅಸಾಧಾರಣ ಗುಣಗಳಿಂದಾಗಿ ಆಧುನಿಕ ಜಗತ್ತಿನಲ್ಲಿ ನಾವು ಊಹಿಸದ ಉಪಯೋಗಗಳೂ ಇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಹೊಲಿಗೆಗಳಿಂದ ಹಿಡಿದು ಇಲೆಕ್ಟ್ರಾನಿಕ್ಸ್ನಲ್ಲಿ ನಿರೋಧಕ ವಸ್ತುವಾಗಿ, ಸೌಂದರ್ಯವರ್ಧಕಗಳಲ್ಲಿ ಪ್ರೋಟೀನ್ಗಳಾಗಿ ಮತ್ತು ಉನ್ನತ ದರ್ಜೆಯ ತಾಪಮಾನ ನಿಯಂತ್ರಕ ರಗ್ಗುಗಳ ತಯಾರಿಕೆಯಲ್ಲೂ ಕೂಡ ರೇಷ್ಮೆಯನ್ನ ಬಳಸಲಾಗುತ್ತೆ. ಇದು ಅದರ ಬಹುಮುಖತೆಯನ್ನ ತೋರಿಸುತ್ತೆ.
ಹಾಗಾಗಿ ರೇಷ್ಮೆ ಉದ್ಯಮವನ್ನ ನೋಡಿದಾಗ ನಮಗೆ ಕಾಣೋದೇ ಇದು. ಹೊಲದಿಂದ ಹಿಡಿದು ಕಾರ್ಖಾನೆವರೆಗೆ ಮತ್ತು ಅಂತಿಮ ಉತ್ಪನ್ನದವರೆಗೆ ಇದು ಪ್ರಾಚೀನ ಸಂಪ್ರದಾಯ ಮತ್ತು ಆಧುನಿಕ ತಂತ್ರಜ್ಞಾನದ ಒಂದು ಪರಿಪೂರ್ಣ ಮಿಶ್ರಣವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ನೂಲು ಇವತ್ತಿಗೂ ತನ್ನ ಮೌಲ್ಯವನ್ನ ಉಳಿಸ್ಕೊಂಡಿದೆ. ಅಷ್ಟೇ ಅಲ್ಲ, ನಮ್ಮ ಭವಿಷ್ಯದ ತಂತ್ರಜ್ಞಾನದ ಜೊತೆಗೂ ಬೆಸೆದುಕೊಂಡಿದೆ. ಇದುವೇ ರೇಷ್ಮೆಯ ಪಯಣದ ಸಾರ. ಕೊನೆಯಗೆ ಒಂದು ಪ್ರಶ್ನೆ. ರೇಷ್ಮೆಯಂತೆ ತಂತ್ರಜ್ಞಾನವು ಇನ್ನು ಯಾವ ಪ್ರಾಚೀನ ಸಂಪ್ರದಾಯಗಳನ್ನ ಹೀಗೆಯೇ ಪರಿವರ್ತಿಸಿ ಹೊಸ ರೂಪವನ್ನ ಕೊಡಬಹುದು? ಯೋಚಿಸಿ ನೋಡಿ.